ನಿಮಗೆ ಗೊತ್ತಾ, ಹರ್ಷದ್ ಮೆಹ್ತಾ ತನ್ನ ಕುಟುಂಬಕ್ಕೆ ಬಿಟ್ಟ 10 ಕೋಟಿ ರೂಪಾಯಿನ ಯಾವುದೇ ಸರ್ಕಾರ, ಬ್ಯಾಂಕು ಅಥವಾ ಕೋರ್ಟು ಕಟ್ಟಕ್ಕಾಗಲೇ ಇಲ್ಲ. 1992ರಲ್ಲಿ ಹರ್ಷದ್ ಮೆಹ್ತಾ ಸ್ಕ್ಯಾಮು ಆಚೆ ಬಂದಾಗ ಗೌರ್ಮೆಂಟು ಹರ್ಷದ್ ಮೆಹ್ತಾ ಬ್ಯಾಂಕ್ ಅಕೌಂಟು, ಅವನ ಮನೆ, ಅವನ ಪ್ರತಿಯೊಂದು ಆಸ್ತಿನೂ ಮುಟ್ಗೋಳು ಹಾಕೋತು. ಹರ್ಷದ್ ಮೆಹ್ತಾ ಜೀವನ ಪೂರ್ತಿ ಮಾಡಿದಂಥ ಆಸ್ತಿನೆಲ್ಲ ಸೀಸ್ ಮಾಡ್ತು. ಆದರೆ ಒಂದೊಂದು ಮಾತ್ರ ಸರ್ಕಾರ ಆಗಲಿ, ಕೋರ್ಟ್ ಆಗಲಿ, ಬ್ಯಾಂಕ್ ಆಗಲಿ ಮುಟ್ಟಕ್ಕಾಗಲೇ ಇಲ್ಲ. ಅದೇನು ಗೊತ್ತಾ, 10 ಕೋಟಿ ರೂಪಾಯಿ ಬೆಲೆ ಬಾಳು ಲೈಫ್ ಇನ್ಶೂರೆನ್ಸ್ ಪಾಲಿಸಿ. ಯಾಕಂದರೆ ಈ ಪಾಲಿಸಿನ ಹರ್ಷದ್ ಮೆಹ್ತಾ 150 ವರ್ಷದ ಹಳೆಯ ಬ್ರಿಟಿಷ್ ಕಾಲದ ಮ್ಯಾರಿಡ್ ವುಮೆನ್ಸ್ ಪ್ರಾಪರ್ಟಿ ಆ್ಯಕ್ಟ್ ಕೆಳಗಡೆ ಪರ್ಚೇಸ್ ಮಾಡಿದರು. ಈ ಲಾ ಪ್ರಕಾರ ಈ ಪಾಲಿಸಿಯಿಂದ ಬರೋ ಅಮೌಂಟು ಹೆಂಡತಿ ಮತ್ತು ಅವರ ಮಕ್ಕಳಿಗೆ ಮಾತ್ರ ಸೇರಬೇಕಾಗುತ್ತೆ. ಯಾವುದೇ ಬ್ಯಾಂಕು, ಕೋರ್ಟು ಅಥವಾ ಗೌರ್ಮೆಂಟ್ನು ಸೀಸ್ ಮಾಡೋದಕ್ಕಾಗೋದಿಲ್ಲ. ಈ ರೀಸನ್ನಿಂದ ಹರ್ಷದ್ ಸತ್ತ ಮೇಲೂ 10 ಕೋಟಿ ರೂಪಾಯಿ ಅವ್ರ ಫ್ಯಾಮಿಲಿಗೆ ಸೇರ್ತು. ಹರ್ಷದ್ ಮೆಹ್ತಾ ಅವರು ಅವರ ಕೊನೆ ದಿನಗಳಲ್ಲಿ ಕೂಡ ಸಿಸ್ಟಮ್ನ ಈ ರೀತಿ ಓವರ್ಟೇಕ್ ಮಾಡ್ತಾರೆ. ಎಲ್ರಿಗೂ ಶೇರ್ ಮಾಡಿ ಮತ್ತು ನಮ್ಮ ಪೇಜ್ನ ಫಾಲೋ ಮಾಡಿ.